ನಮಸ್ಕಾರ ಫ್ರೆಂಡ್ಸ್, ನಾನು ಚಂದ್ರಶೇಖರ್ ಬಿರಾದಾರ್. ಇವತ್ತು ಬೆಳಗ್ಗೆ ಮನೆ ಹತ್ತಿರ ವಾಕಿಗೆ ಬಂದಿದ್ದೇನೆ. ಇಲ್ಲಿ ಒಂದು ವಾತಾವರಣ ರಾಮಚಂದ್ರ ನಗರ್ ಅಂತ ಹೆಸರಾದಂತಹ ಒಂದು ಇಲ್ಲಿ ಪ್ಲಾಟ್ಗಳಿದ್ದಾವೆ. ಇಲ್ಲಿ ಮದೀನಾ ನಗರು, ರಾಮಚಂದ್ರ ನಗರು, KGN ನಗರು, ಅದು ದಾಟಿ ಮೇಲ್ಗಡೆ ಒಂದು ಅಥಾಲಿಟಿ ರೋಡು. ಹೀಗೆ ನಾನು ವಾಕ್ ಮಾಡೋಕ್ಕೆ ಬಂದಿದ್ದೇನೆ. ಒಬ್ಬ ವ್ಯಕ್ತಿಯರನ್ನು ಪರಿಚಯ ಮಾಡಿಕೊಡ್ತೀನಿ ನಿಮಗೆ. ಯಾಕೆಂದರೆ ಅವರು ಚಿಕ್ಕ ಚಿಕ್ಕ ಸಮಸ್ಯೆಗಳಾಗಿ, ಒಂದು ಹಾವು ಕಚ್ಚಿದ್ರಾಗಲಿ, ಚೀಳು ಕಚ್ಚಿದ್ರಾಗಲಿ, ಒಂದು ಕಾಲು ನೋವಾಗಿರಾಗಲಿ, ಯಾವುದೋ ಒಂದು ರೋಗಕ್ಕೆ ಅವರೊಂದು ಔಷಧಿ ಕೊಡ್ತಾರೆ. ಆ ಔಷಧಿ ಹೇಗೆ ಕೊಡ್ತಾರೆ ಅಂತ ಕೇಳೋಣ. ಆ ಒಂದು ನಾಟಿ ಔಷಧ ವೈದ್ಯರು ಅವರು ಕೂಡ ಬೆಳಗ್ಗೆ ವಾಕಿಂಗ್ಗೆ ಬರ್ತಾರೆ. ಅವ್ರಿಗೆ ಹೋಗಿ ಒಂದು 5 ನಿಮಿಷದಲ್ಲಿ 100 ಮೀಟರ್ ದೂರಲ್ಲಿ ವಾಕಿಂಗ್ ಮಾಡ್ತಾಯಿದ್ದಾರೆ. ಅವ್ರ ಹತ್ರ ಹೋಗಿ ಇವಾಗ ನಿಮಗೋಸ್ಕರ ನಾನು ಆ ಪರಿಚಯ ಮಾಡಿಕೊಡ್ತೀನಿ. ಯಾವ ಔಷಧ ಕೊಡ್ತಾರೆ, ಹೇಗೆ ಕೊಡ್ತಾರೆ ಅಂತ ಎಲ್ಲ ನಿಮಿಷದಲ್ಲಿ ಹೋಗ್ತೀನಿ ಸರ್. ಇದೊಂದು ನಮ್ಮ ಮನೆ ನಾಯಿ. ಇದು ಕಾಳೆ ಅಂತ ಹೆಸರು. ಇದು 1.5 ವರ್ಷ ಆಯಿತು ನಮ್ಮ ಮನೆಗೆ ಬಂದಿದ್ದ ನಾಯಿ. ಮತ್ತೆ ವಾಪಸ್ಸು ಯಾರ್ದು ನಾಯಿ ಅಂತ ಎಲ್ಲಿಗೆ ಹೋಗ್ತಾ ಇಲ್ಲ. ಯಾರ್ದು ಸಾಕಿದ ನಾಯಿ ಇದೆ, ನಮ್ಮ ಮನೆಗೆ ಬಂದಿದೆ. 1.5 ವರ್ಷ ಆಯಿತು. ಈಗ ಅಲ್ಲೇ ವಾಕಿಂಗ್ ಮಾಡ್ತವ್ರೆ. ಎದುರಿಗೆ ಬಂದವರು ಅವರಲ್ಲ, ಅಲ್ಲೇ ಇನ್ನೊಂದು ಹೊಸ ಕಾಲನಿ ಇದೆ. ಅಲ್ಲಿ ಬೆಳಗ್ಗೆ 6 ಗಂಟೆಗೆ ಡೈಲಿ ವಾಕ್ ಮಾಡೋದು ಬರ್ತಾರೆ. ಎಂಥದೇ ಒಂದು ಕೋಲ್ಡ್ ಕ್ಲೈಮೇಟ್ ಇರಲಿ, ವಾಕಿಂಗ್ ಮಾಡಿ ಬರ್ತಾರೆ. ಇವ್ರ ಪರಿಚಯ ಮಾಡಿಕೊಡ್ತೀನಿ. ಅಲ್ಲಿ ಎದುರಿಗೆ ವಾಕ್ ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿಯವರು ಹುಡುಕಾಡ್ಕೊಂಡು ಅಥಣಿ ಸೈಡು, ಬಬಲೇಶ್ವರ, ಸಿಂದಗಿ, ವಿಜಯಪುರದಲ್ಲಿ, ಚಡ್ಚಣದಿಂದ ಸುತ್ತಮುತ್ತಲ ಒಂದು ವಿಜಯಪುರ ಜಿಲ್ಲೆಯಿಂದ ಬರ್ತಾರೆ. ಆ ಔಷಧವನ್ನು ಅವರು ಯಾರಿಗೆ ಹೇಳಲ್ಲ. ಯಾವ ಒಂದು ಎಲೆಯ ಒಂದು ಔಷಧ ಕೊಡ್ತಾರೆ, ಅವ್ರಿಗೆ ಯಾರಿಗೆ ತೋರಿಸೋದಲ್ಲ, ಅವ್ರು ಕೊಡ್ತಾರೆ. ಯಾರು ಔಷಧ ತೊಗೊಂಡು ಹೋಗಿದ್ದಾರೆ ಅವರು ಯಾವತ್ತೂ ವಾಪಸ್ ಮತ್ತೆ ಪುನಃ ಹೀಗಾಗಿದೆ ಅಂತಂದು ಯಾರೂ ಯಾವತ್ತೂ ಬಂದಿಲ್ಲ. ಅವರು ವ್ಯಾಯಾಮ ಡೈಲಿ ಈ ಥರ ಎಕ್ಸಸೈಸ್ ಮಾಡಿ ಹೋಗೋದು. ಒಂದು 2 ವಯಸ್ಸು ಏರಾಪೇರಿ ಇದ್ದರೂ ಕೂಡ 2 ಸಾಳಂಕೆ ಸರ್ ಅಂತ, ಹಾಗೆ ಈ ಅಜ್ಜಾರು ಯಾವತ್ತೂ ಕೂಡಿ ವಾಕಿಂಗ್ ಮಾಡ್ತಾರೆ. ನೋಡಿ, ಈ ವಯಸ್ಸಿನಲ್ಲಿ ಕೂಡ ಈ ಎಕ್ಸಸೈಸನ್ನು ಮಾಡ್ತಾ ಇದ್ದಾರೆ. ನಮಸ್ಕಾರ ರೀ ಅಜ್ಜಾರೇ. ಎಷ್ಟಕ್ಕೆ ಬಂದಿರಿ ಮುತ್ತಾರ? ಮುತ್ತಾರ ಎಷ್ಟಕ್ಕೆ ಬಂದಿರಿ? ಏನು ಒಂದು 6ಕ್ಕ? ಡೈಲಿ 6 ಗಂಟೆಗೆ ಬರ್ತೀರಿ? ಹಾಂ. ಈಗ ನಮ್ಮ ಜೊತೆ ಇದ್ದಾರೆ ತಾತ ಅವರು. ಅವರಿಗೆ ಡಾಕ್ಟರ್ ಅಂತ ಹೇಳಬೇಕು. ಈಗ ನಾನು ಪರಿಚಯ ಅವ್ರ ಕಡೆಯಿಂದ ಮಾಡಿಸ್ಕೊಡ್ತೀನಿ. ಅವ್ರ ಹೆಸರು ಏನು, ಯಾವ ಊರವರು, ಏನು ಮಾಡ್ತಾರೆ ಅಂತ ಪರಿಚಯ ಮಾಡಿಕೊಡ್ತೀನಿ. ನಮಸ್ಕಾರ ರೀ ಮುತ್ಯಾರ. ನಮಸ್ಕಾರ ಮುತ್ಯಾರ. ನಾನು ನಿಮಗೆ ಭೇಟಿ ಆಗಕ್ಕೂ ಇಂಡಿಯಿಂದ ಬಂದಿದ್ದೀನಿ. ನೀವು ಔಷಧ ಕೊಡ್ತೀರಂತ ಗೊತ್ತಾಯ್ತು. ಸರ್ ಮುತ್ಯಾರ, ನಿಮ್ದು ಹೆಸರೇನು ಮುತ್ಯಾರ ತಿಳ್ಕೊಬೋದ್ರ? ಹತ್ತಿನ ತಾಲೂಕು ಸೊಸೈಟಿ ಅವರು. ಇಲ್ಲಿ ವಿಜಯಪುರದಲ್ಲಿ ಇಲ್ಲಿ ಹೇಗೆ ಇರ್ತೀರಾ ನೀವು? ಔಷಧಿ ಕೊಡ್ತೀವ್ರಿ. ಇಲ್ಲಿ ಎಲ್ಲಿ ಇರ್ತೀರಾ? ಇಲ್ಲಿ ಆಫೀಸ್ ಮಾಡಿದ್ದೀರೋ ಏನೋ ಮನೆ ಇದೆಯೋ? ಆಫೀಸ್ ಮಾಡಿದ್ದೀರಾ? ಇದಕ್ಕೆ ಅಂತ ಆಫೀಸ್ ಮಾಡಿದ್ದೀರಾ? ಹಾ. ನಿಮ್ಮ ಹೆಸರು ಹೇಳು ಮುತ್ಯ? ಅಂಬಾಜಿ ರೀ. ಅಂಬಾಜಿ? ಸೊಟ್ಟಟ್ಟಿ. ಹಾ. ಎಷ್ಟು ವಯಸ್ಸು ರೀ ಮುತ್ಯ ನಿಮ್ಮವು? ಎಷ್ಟು ವಯಸ್ಸು ರೀ? ಒಂದು 80 ವಯಸ್ಸು ರೀ? 80 ವಯಸ್ಸು. ಓಕೆ ಮುತ್ಯಾರ, ನೀವು ಯಾವ್ದಕ್ಕೆ ಔಷಧ ಕೊಡ್ತೀರಿ ಮುತ್ಯ? ಎಲ್ಲ ಯಾವ್ದು ಬೇಕಾದ ಎಲ್ಲ ಕೊಡ್ತೀವ್ರಿ ನಾವು. ಒಟ್ಟಾರೆ ಈ ಚೋಳಿದು ಕೊಡ್ತೀವ್ರಿ, ಹಾವಿಂದು ಕೊಡ್ತೀವ್ರಿ, ಮ್ಯಾಲಾಗೆ ಕಾಮಣಿ ಔಷಧಿ ಕೊಡ್ತೀವ್ರಿ, ಹಾಂ ರೀ, ಮೋರಾದಿ ಎಲ್ಲ ಕೊಡ್ತೀವ್ರಿ.
ಹಾ ಹಾ ನಿಮ್ಗೆ ಯಾವ್ದು ಔಷಧಿ ಬೇಕಾದ್ರೆ ಅದೆಲ್ಲ ಕೊಡ್ತೀವ್ರಿ ನಾವು. ಎಲ್ಲ ಕೊಡ್ತೀರಿ ಔಷಧ? ಹೌದ್ರಿ. ಏನ್ ನೀವು ಔಷಧ ಏನು ಕೊಡ್ ತೊಗೊಂಬರ್ತೀರೋ? ಕೊಂಡ ತರ್ತೀವ್ರಲ್ಲ ರೀ, ನಾವು ಕೊಂಡ್ ತರ್ತೀವಿ, ಈ ಕಡೆ ಹಾಕ್ತೀವ್ರಿ, ನಾವು ಪುಕ್ಕಟ್ ಹಾಕ್ತೀವ್ರಿ. ಅಲ್ಲ ನೀವು ಏನು ಈ ಸಸ್ಯದಿಂದ ಎಲೆಗಳಿಂದ ಔಷಧ ಕೊಡ್ತೀರೋ ಇಲ್ಲ ಏನ ಕೊಂಡು ಎಲ್ಲೋ ಒಂದು ಕೊಂಡು ತೊಗೊಂಬರ್ತೀರೋ? ಕೊಂಡು ತಂದಿಂದ ಇಲ್ಲಿ ನಾವು ಔಷಧಿ ಕೊಡ್ತೀವ್ರಿ. ಈ ಎಲಿಯ ಪರಿಯ ಇಂಥದ್ದು ಕೊಡ್ತೀವ್ರಿ ನಾವು ಔಷಧಿ ರೀ. ಎಲ್ಲಿ ಯಾವ ಎಲಿಗಳದು ಒಂದು ಹಾವು ಕಚ್ಚಿಗೆ ಯಾವ ಎಲೆಯನ್ನು ಕೊಡ್ತೀರಾ ನೀವು? ಅದು ಬೇನ್ ತಪ್ಪದಾಗ ಕೊಡ್ತೀವ್ರಿ. ಮತ್ ಮೇಲೆಗೆ ಕೈ ಭೂಮಿಯಾಗ ಇರ್ತದ್ರಿ, ಇಂಥ ತಪ್ಪನ ಕೊಡ್ತೀವ್ರಿ, ಇಂಥ ಕೊಡ್ತೀವ್ರಿ ನಾವು. ಹಂಗ ಕುಟ್ಕೋತ ಮಾಡ್ಕೋತ ಹೊಟ್ಟೆ ಉದ್ಯೋಗಿ ನಮ್ಮ ಊಟ್ರಿ. ಮತ್ ಮೇಲೆ ಸ್ವಲ್ಪ ಒಂದಿಟ್ಟು ನಾವು ಮಾತಾಡೋದು ಕಮ್ಮರಿ, ಮತ್ತೊಂದು ಸ್ವಲ್ಪ ಮಾತು ಕಡಿಮೆ, ಕೈ ಕೆಲಸ ಜಾಸ್ತಿ. ಒಟ್ಟು ನಮ್ ಕಡಿಮೆ ಆಗ್ಬೇಕು. ಒಟ್ಟ ಮಾತಾಡಿದ್ರೆ ಏನು ಕಡಿಮೆ ಆಗಲ್ಲ, ಬಟ್ ಏನು ಅದ್ರ ಏನು ಉಪಯೋಗ ಮಾಡಿದ್ರೆ ಚಲೋ ಆಕತಿ, ಚೆನ್ನಾಗತ್ತಿದೆ. ಓಕೆ, ಹಾವು ಕಚ್ಚಿದ್ರೆ, ಚೇಳು ಕಚ್ಚಿದ್ರೆ ಮೂಲವಾದಿಗೆ ಅರ್ಧಂಬರ್ಧ ತಲೆ ನೋವುತ್ತದೆ, ಅದಕ್ಕೆ ಮತ್ತೆ ಇನ್ನಿತರಗಳು ಹಲವಾರುಗಳು ಕೊಡ್ತಾ ಇರ್ತೀರಾ? ಯಾವತ್ತೂ ಇದಕ್ಕೆ ಏನು ಒಬ್ಬ ವ್ಯಕ್ತಿಗೆ ಏನೇನು ತಗೋತೀರಾ? ಎಷ್ಟು ಅಮೌಂಟ್ ತಗೋಬಹುದು ನೀವು? ನಾವು ತಗೊಳಂಗಿಲ್ಲ ಬಿಡ, ತಮ್ಮ ಭಕ್ತಿ ಇದ್ದಟ್ರಿ ಅವ್ರು ಕೊಡ್ತಾರ್ರಿ, ಅದ್ ತಗೋತೀವ್ರಿ ನಾವು. ಹೌದು. ಒಟ್ಟಾರೆಲ್ಲ ಕೆಲಸ ಇಲ್ಲಿ ನೀವು ಒಬ್ಬರೇ ಇರ್ತೀರಾ ಅಂತೀರ? ಇಲ್ಲಿ ನಾವು ಒಬ್ಬರು ಇದಕ್ಕಿಂದ ಆ ಕಡೆ ಇಲ್ಲಿ ಆಗೋಣ, ಮತ್ತೊಂದು ಮುಂದಿನ ಊರಿಗೆ ಹೋಗ್ತೀವ್ರಿ, ಮತ್ತೆ ಅಲ್ಲಿ ಹೋಗೋಣ, ಅಲ್ಲಿ ಕೊಡ್ತೀವ್ರಿ. ಇಲ್ಲಿ ಡೈಲಿ ಇಲ್ಲೇ ಹೇಳ್ತಿರೋ? ಒಂದು ವಾರ ಇಲ್ಲೊಂದು, ಅಲ್ಲೊಂದು ದಿನ, ಅಲ್ಲೊಂದು ದಿನ? ಹ್ಞೂ, ಅಲ್ಲೊಂದು ವಾರ ದಿನ, ಇಲ್ಲೊಂದು ವಾರ ದಿನ. ಎಷ್ಟು ಅದಾವ್ರಿ ಅಂತೀರ ನಿಮ್ಗೆ ಕೂಡುದು? ಈ ವಾರ ಈ ದಿನ ಕೂಡುವ ಸ್ಥಳಗಳು? 4-5 ಊರ್ ಹಾಕಾವ್ರಿ. 4-5 ಊರ್ ಆಗ್ತಾವ್ರಿ. ಓಕೆ ಮುತ್ಯಾರ, ನಾನು ಎಲ್ಲಾ ಜನರಿಗೆ ತಿಳಿಸ್ತೇನ್ರಿ ಈ ಔಷಧಿ ಇಲ್ಲಿ ಸಿಗುತ್ತೆ ಅಂತ. ಇದು ವಿಜಯಪುರದಲ್ಲಿ ಅಥಾಲಿಟಿ ರೋಡು, ಮದಿನಾನಗರ್ ಹತ್ತಿರ ರಾಮಚಂದ್ರ ನಗರ್, ಅಲ್ಲಿ ಅಂಬಾಚಿ ನೇರ ಒಂದು ಮಾಣಿಕೇಶ್ವರ ಒಂದು ಶಾಲೆ ಇದೆ, ಅಲ್ಲಿ ಹತ್ತಿರ ಬಂದು ಶ್ರೇಷ್ಠ ಹನುಮಾನ ಮಂದಿರ ಒಂದು ಮನೆ ಇದೆ, ಗುಡಿ ಹತ್ತಿರ ಮನೆ ಇದೆ. ಅಲ್ಲಿ ಬಂದು ನೀವು ಅಂಬಾಜಿ ಅನ್ನೋರು ಮುತ್ತಿಯವರು ಯಾರಾದ್ರೂ ಕೇಳಿದ್ರೆ ಹೇಳ್ತಾರೆ. ನೀವು ದಯವಿಟ್ಟು ಅಲ್ಲಿ ಬಂದು ಚಿಕಿತ್ಸೆಗೊಳ್ಳಿ. ಯಾವ ದುಡ್ಡು, ಯಾವ ಆಸ್ಪತ್ರೆಗೆ ಎಷ್ಟು ಹಣಗಳನ್ನು 20,000, 30,000, 50,000 ಬಿಡ್ತೀರಿ. ಇಲ್ಲಿ ಬಂದು ಕೇವಲ ಬಹಳ ಆದ್ರೆ ಬಹಳ ಹೋಗುದು ಬರೋದು ಖರ್ಚಾದ್ರೆ ಒಂದು 500 ರೂಪಾಯಿ ಖರ್ಚಾಗುತ್ತೆ. ಓಕೆ ಮುತ್ಯ, ಧನ್ಯವಾದಗಳು ಮುತ್ಯ ನಿಮ್ಗೆ. ನಮಸ್ಕಾರ ರೀ. ನಮಸ್ಕಾರ ರೀ ಮುತ್ಯಾರ. ನಮಸ್ಕಾರ ರೀ ಮುತ್ಯಾರ. ನಮಸ್ಕಾರ.